ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪ್ರಯಾಗ್ರಾಜ್ನ ಮಹಾಕುಂಭಮೇಳದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಟ್ವೀಟ್ ಅನ್ನು ಮಾಡ್ತಾರೆ. ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಮಹಾಕುಂಭದ ನಂತರ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾದಂತಹ ಸೋಮನಾಥಕ್ಕೆ ಹೋಗಬೇಕು ಅಂತ ನಾನು ನಿರ್ಧರಿಸಿದ್ದೆ. ಇಂದು ಸೋಮನಾಥ ಮಂದಿರದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲು ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ. ಪ್ರತಿಯೊಬ್ಬ ಭಾರತೀಯನ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸಿದೆ. ಈ ದೇವಾಲಯವು ನಮ್ಮ ಸಂಸ್ಕೃತಿಯ ಅನಾದಿ ಕಾಲದ ಪರಂಪರೆ ಮತ್ತು ಧೈರ್ಯವನ್ನು ವ್ಯಕ್ತಪಡಿಸುತ್ತೆ. ಕಳೆದ ವರ್ಷ ಮೋದಿಜಿ ಮಾಡಿದಂತಹ ಟ್ವೀಟ್ ಇದು. ಇದಾಗಿ 1 ವರ್ಷದ ನಂತರ ಮೋದಿಜಿ ಇದೇ ಸೋಮನಾಥ ದೇಗುಲದ ಬಗ್ಗೆ ಒಂದು ಅದ್ಭುತವಾದಂತಹ ಲೇಖನವನ್ನು ಬರೆದಿದ್ದಾರೆ. ಅಷ್ಟಕ್ಕೂ ಮೋದಿಜಿಗೂ ಈ ಸೋಮನಾಥ ದೇಗುಲಕ್ಕೂ ಇರುವಂತಹ ನಂಟೇನು? ಮೋದಿಜಿ ಆ ಜ್ಯೋತಿರ್ಲಿಂಗದ ಬಗ್ಗೆ ಹೇಳಿದ್ದೇನು? ಸೋಮನಾಥ ದೇಗುಲದ ಅದ್ಭುತಗಳೇನು, ವಿಶೇಷಗಳೇನು ಎಲ್ಲವನ್ನು ಕೂಡ ಡಿಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಇವತ್ತು 2026 ಜನವರಿ 6ನೇ ತಾರೀಕು, ಸರಿಯಾಗಿ 1000 ವರ್ಷಗಳ ಹಿಂದೆ, ಅಂದರೆ 1026ನೇ ಇಸ್ವಿ ಜನವರಿ 6ನೇ ತಾರೀಕಿಗೆ ಸೋಮನಾಥ ದೇಗುಲದ ಮೇಲೆ ಮಹಮ್ಮದ್ ಗಜ್ನಿಯ ದಾಳಿ ನಡೆಯುತ್ತೆ. ಇದು ಕೇವಲ ಮಿಲಿಟರಿ ದಾಳಿ ಆಗಿರಲಿಲ್ಲ. ಇದು ಭಾರತೀಯರಿಗೆ ಹಾಗೂ ಹಿಂದೂಗಳಿಗೆ ಕೊಟ್ಟಂತಹ ಒಂದು ಸಂದೇಶ ಆಗಿತ್ತು. ಸೋಮನಾಥ ದೇವಾಲಯವನ್ನು ನಾಶ ಮಾಡಿದರೆ ಇಲ್ಲಿನ ನಾಗರಿಕತೆಯ ಚೈತನ್ಯವನ್ನೇ ನಾಶ ಮಾಡಿದಾಗೆ ಅಂತ. 2026 ಜನವರಿ 8ನೇ ತಾರೀಕಿಗೆ ಭಯಾನಕ ಯುದ್ಧವೇ ಅಲ್ಲಿ ನಡೆದು ಹೋಯಿತು. ದೇಗುಲವನ್ನು ರಕ್ಷಿಸೋದಕ್ಕೆ ಬಂದಿದ್ದಂತಹ ಸುಮಾರು 50,000 ಮಂದಿ ಹಿಂದೂಗಳು ಪ್ರಾಣವನ್ನು ಕಳ್ಕೊಂಡಿದ್ರು. ಗಜ್ನಿ ಮಹಮ್ಮದ್ ಅನ್ನೋ ಕ್ರೂರಿ ಅವತ್ತು ಇಡೀ ದೇವಸ್ಥಾನದ ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ದಷ್ಟೇ ಅಲ್ಲ, ಅಲ್ಲಿದ್ದಂತಹ ಶಿವಲಿಂಗವನ್ನು ತುಂಡು ಮಾಡಿಬಿಟ್ಟಿದ್ದ. ಅಲ್ಲಿಂದ ಸೋಮನಾಥ ದೇಗುಲದ ಮೇಲೆ ನಿರಂತರ ದಾಳಿಗಳು ನಡೀತಾನೆ ಬಂದವು. 17 ಬಾರಿ ಮುಸ್ಲಿಂ ಆಕ್ರಮಣಕಾರರು ದೇವಾಲಯವನ್ನು ಧ್ವಂಸಗೊಳಿಸಿದ್ದಾರೆ. 20 ಮಿಲಿಯನ್ ದಿನಾರ್ಗಳಷ್ಟು ಸಂಪತ್ತನ್ನು ಲೂಟಿ ಮಾಡಲಾಗಿತ್ತು. ಅಂದರೆ ಅದರ ಇವತ್ತಿನ ಮೌಲ್ಯ ಬರೋಬ್ಬರಿ 100 ಕೋಟಿ ರೂಪಾಯಿಗೆ ಸಮ. ಗಜ್ನಿಯಿಂದ ಔರಂಗಜೇಬ್ನವರೆಗೂ ಎಲ್ಲರೂ ಈ ದೇವಾಲಯವನ್ನು ಲೂಟಿ ಮಾಡ್ತಾರೆ. ಕೇವಲ ಒಮ್ಮೆ ಅಲ್ಲ, ಪದೇ ಪದೇ ಲೂಟಿ ಮಾಡಿದ್ರು. ಸೋಮನಾಥ ದೇವಾಲಯ 1000 ವರ್ಷಗಳ ಕಾಲ ದುಃಖವನ್ನು ಕಂಡಂತಹ ದೇವಾಲಯ. ಇವತ್ತು ಮೋದಿಜಿ ಇದೇ ದೇಗುಲದ ಬಗ್ಗೆ ಒಂದು ಅದ್ಭುತವಾದ ಬರಹವನ್ನು ಬರೆದಿದ್ದಾರೆ. ಸೋಮನಾಥ ನಾಶ ಆಗಲು ನಿರಾಕರಿಸಿದಂತಹ ದೇವಾಲಯ ಅಂತ. 2026ರಿಂದ 2026ರವರೆಗೆ ಪದೇ ಪದೇ ದಾಳಿಗಳು ನಡೀತಾನೆ ಬಂದವು. ಆದರೂ ಕೂಡ ಸೋಮನಾಥ ಮತ್ತೆ ಮತ್ತೆ ಉದಯಿಸಿದೆ. ಶಾಶ್ವತ ಮತ್ತು ಅವಿನಾಶಿ ಅಂತ ಒಂದು ಸ್ಫೂರ್ತಿದಾಯಕ ಲೇಖನವನ್ನು ಮೋದಿಜಿಯವರು ಬರೆದುಕೊಳ್ತಾರೆ. ಅದನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ರು ಕೂಡ. ವೀಕ್ಷಕರೇ, ಮೋದಿಜಿ ಈ ದೇಶದ ಪರಂಪರೆ ಸನಾತನ ಧರ್ಮವನ್ನು ಮತ್ತೆ ಮೆರೆಸೋದಕ್ಕೆ ಬಂದಂತಹ ನಾಯಕ. 100 ವರ್ಷಗಳಿಂದ ಟೆಂಟ್ನಲ್ಲಿದ್ದಂತಹ ರಾಮ ಮಂದಿರದಲ್ಲಿ ವಿರಾಜಮಾನನಾಗಲು ಮೋದಿಜಿಯ ಪಾತ್ರ ತುಂಬ ದೊಡ್ಡದಿದೆ. ವೀಕ್ಷಕರೇ, ಸೋಮನಾಥ ದೇವಾಲಯ ತುಂಬ ಅದ್ಭುತವಾದಂತಹ ದೇಗುಲ. ಇಲ್ಲಿರುವಂತಹ ತೇಲುವ ಶಿವಲಿಂಗ ಇಲ್ಲಿನ ವಿಶೇಷ. ಇದು ಉಲ್ಕಾಪಾತದಿಂದ ಅಥವಾ ಬೇರೆ ಯಾವುದೋ ಲೋಕದಿಂದ ಬಂದಿದೆ ಅಂತಲೂ ಕೆಲವರು ಹೇಳ್ಕೊಳ್ತಾರೆ. ಸೋಮನಾಥವು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಜ್ಯೋತಿರ್ಲಿಂಗ ಅಂತ ಪರಿಗಣಿಸಲ್ಪಟ್ಟಿದೆ. ಜ್ಯೋತಿರ್ಲಿಂಗ ಅಂದರೆ ಅಲೆಗಳಿಂದ ರೂಪಿತವಾದಂತಹ ಜ್ಯೋತಿ. ಇದನ್ನು ಸ್ಮರಿಸೋದ್ರಿಂದ ನಮ್ಮೊಳಗಿನ ಆತ್ಮಜ್ಯೋತಿಯನ್ನು ನಾವು ಗುರುತಿಸಬಹುದು. ಈ 12 ಜ್ಯೋತಿರ್ಲಿಂಗಗಳ ಯಾತ್ರೆಯು ಭಾರತದ ವಿವಿಧ ಭಾಷೆ ಪ್ರಾಂತ್ಯಗಳ ಜನರನ್ನು ಒಂದುಗೂಡಿಸುತ್ತೆ. ಈ ದೇವಾಲಯದ ಕತೆ ಸತ್ಯಯುಗದಷ್ಟು ಹಳೆಯದಾಗಿದೆ. ಚಂದ್ರದೇವ ಅಂದರೆ ಸೋಮರಾಜನಿಗೆ ಅವನ ಕಾಂತಿಯು ಕ್ರಮೇಣ ಕ್ಷೀಣಿಸುತ್ತೆ ಅನ್ನೋ ಶಾಪ ಇತ್ತು. ಆಗ ಬ್ರಹ್ಮದೇವನು ಅವನಿಗೆ ಪ್ರಭಾಸ ತೀರ್ಥಕ್ಕೆ ಹೋಗಿ ಶಿವನನ್ನು ಆರಾಧಿಸುವಂತೆ ಸಲಹೆಯನ್ನು ಕೊಡ್ತಾನೆ. ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿದ ನಂತರ ಶಿವ ಅಲ್ಲಿ ಪ್ರತ್ಯಕ್ಷನಾಗಿ
ಸಂಪೂರ್ಣವಾಗಿ ನಾಶವಾಗೋದಿಲ್ಲ ನೀನು ಅಂತ ಆಶೀರ್ವಾದವನ್ನು ನೀಡ್ತಾನೆ. ಚಂದ್ರನು ಶಿವನನ್ನು ಆರಾಧಿಸಿದ ಸ್ಥಳದಲ್ಲೇ ಸೋಮನಾಥ ಜ್ಯೋತಿರ್ಲಿಂಗ ನಿರ್ಮಾಣ ಆಯಿತು. ಅಲ್ಲಿ ಒಂದು ತೇಲುವ ಶಿವಲಿಂಗವಿತ್ತು ಅಂತ ಹೇಳಲಾಗುತ್ತೆ. ಅದರ ರಹಸ್ಯ ಇಂದಿಗೂ ಕೂಡ ರಹಸ್ಯವಾಗೇ ಉಳಿದಿದೆ. ಋಗ್ವೇದ, ಶಿವಪುರಾಣ, ಸ್ಕಂದ ಪುರಾಣ ಮತ್ತು ಭಗವದ್ಗೀತೆಯಲ್ಲಿ ಕೂಡ ಈ ತೀರ್ಥದ ಉಲ್ಲೇಖ ಇದೆ. ಪ್ರಾಚೀನ ಕಾಲದಲ್ಲಿ ದೇವಸ್ಥಾನಗಳು ಅಂದರೆ ಕೇವಲ ಪೂಜಾ ಸ್ಥಳ ಅಷ್ಟೇ ಅಲ್ಲ, ಅದೊಂದು ಜ್ಞಾನದ ಕೇಂದ್ರಗಳಾಗಿರ್ತಾ ಇತ್ತು. 11ನೇ ಶತಮಾನದಲ್ಲಿ ಸೋಮನಾಥದ ಅಪಾರ ಸಂಪತ್ತಿನ ಕೀರ್ತಿ ಪರ್ಷಿಯನ್ರು ಮತ್ತು ತುರ್ಕರಿಗೆ ತಲುಪುತ್ತೆ. ಮೊಹಮ್ಮದ್ ಗಜ್ನಿ ಸೋಮನಾಥ ಅತ್ಯಂತ ಶ್ರೀಮಂತ ದೇವಾಲಯ ಅಂತ ತಿಳಿದ ಮೇಲೆ ತನ್ನ ಸೈನ್ಯದೊಂದಿಗೆ ಗುಜರಾತ್ ತೀರಕ್ಕೆ ಬಂದಿದ್ದ. ಆ ರಾತ್ರಿ ದೇವಾಲಯದಲ್ಲಿ ಸಾವಿರಾರು ಭಕ್ತರಿದ್ರು. ಸರಿಸುಮಾರು 50,000 ಭಕ್ತರು ಮತ್ತು ಅಮಾಯಕ ನಾಗರಿಕರು ಆ ರಾತ್ರಿ ಕೊಲ್ಲಲ್ಪಟ್ರು ಅಂತ ಹೇಳಲಾಗುತ್ತೆ. ಗಜ್ನಿಯಲ್ಲಿಂದ 20 ಮಿಲಿಯನ್ ದಿನಾರ್ ಸಂಪತ್ತನ್ನು ಕದ್ದಿದ್ದನಂತೆ. ಗಜ್ನಿ ದೇವಾಲಯದ ಗೋಡೆಗಳನ್ನು ಒಡೆದು ಆ ಕಲ್ಲುಗಳನ್ನು ಮಸೀದಿಯಾಗಿ ಪರಿವರ್ತಿಸಿದ್ದ. ಇದರಿಂದ ಮಸೀದಿಗೆ ಹೋಗುವವರು ದೇವಾಲಯದ ಕಲ್ಲುಗಳನ್ನು ತುಳಿದು ಹೋಗಬೇಕು ಅನ್ನೋದು ಅವನ ಉದ್ದೇಶ ಆಗಿತ್ತು. ಗಜ್ನಿ ದೇವಾಲಯವನ್ನು ಧ್ವಂಸಗೊಳಿಸಿದಾಗ ಅಲ್ಲಿದ್ದ ಅಗ್ನಿಹೋತ್ರಿಗಳು ಅದರ ತುಣುಕುಗಳನ್ನು ದಕ್ಷಿಣಕ್ಕೆ ತೆಗೆದುಕೊಂಡು ಹೋಗಿ ಅದನ್ನೇ ಪೂಜಿಸೋಕೆ ಶುರು ಮಾಡ್ಕೊಳ್ತಾರೆ. ಹೀಗೆ ಸೋಮನಾಥ ದೇಗುಲದ ಇತಿಹಾಸವೇ ಒಂದು ರೋಚಕ. ಪದೇ ಪದೇ ದಾಳಿ ಮಾಡಿದಷ್ಟು ದೇಗುಲ ಮತ್ತೆ ಮತ್ತೆ ಎದ್ದು ನಿಲ್ತಾನೆ ಬಂದಿತ್ತು. ಗಜ್ನಿಯ ದಾಳಿಯ ನಂತರ ಭಾರತದ ರಾಜರು ದೇವಾಲಯವನ್ನು ಪುನರ್ನಿರ್ಮಿಸ್ತಾರೆ. ಆದರೆ 13ನೇ ಶತಮಾನದ ಕೊನೆಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದೇವಾಲಯವನ್ನು ಲೂಟಿ ಮಾಡಿದ್ದ. ನಂತರ ಜಾಫರ್ ಖಾನ್, ಮೊಹಮ್ಮದ್ ಶಾ ಮತ್ತು ಕೊನೆಯಲ್ಲಿ ಔರಂಗಜೇಬನು ಕೂಡ ಸೋಮನಾಥವನ್ನು ಧ್ವಂಸ ಮಾಡಿಬಿಟ್ಟಿದ್ದ. ಇತಿಹಾಸದಲ್ಲಿ ಸೋಮನಾಥವನ್ನು 17 ಬಾರಿ ಲೂಟಿ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಸೋಮನಾಥದ ಅವಶೇಷಗಳನ್ನು ನೋಡಿ ಮರುಗಿದ್ರಂತೆ. ಅವರು ಶಿವಲಿಂಗಕ್ಕೆ ಹಾನಿಯಾಗಬಾರ್ದು ಅಂತ ಭೂಗತ ಗರ್ಭಗುಡಿಯನ್ನು ನಿರ್ಮಿಸಿದ್ರು ಅಂತಲೂ ಹೇಳಲಾಗುತ್ತೆ. ಇನ್ನು ಸ್ವತಂತ್ರದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲರು ದೇವಾಲಯವನ್ನು ಭವ್ಯವಾಗಿ ನಿರ್ಮಿಸೋದಕ್ಕೆ ಸಂಕಲ್ಪ ತೊಟ್ಟಿದ್ರು. 1950 ಮೇ 11ನೇ ತಾರೀಕು ಶಂಕುಸ್ಥಾಪನೆ ಕೂಡ ಮಾಡಲಾಯಿತು. ಆದರೆ ಸರ್ದಾರ್ ಪಟೇಲ್ರಿಗೆ ಈ ಕೆಲಸ ಅಷ್ಟು ಸುಲಭ ಆಗಿರಲಿಲ್ಲ. ಯಾಕಂದರೆ ಅನೇಕರು ಇದನ್ನು ವಿರೋಧಿಸ್ಬಿಟ್ಟಿದ್ರು. ಯಾಕಂದರೆ ಇದು ಸೆಕ್ಯುಲರ್ ತತ್ವಕ್ಕೆ ವಿರುದ್ಧವಾಗಿತ್ತಲ್ವೇ. ವೀಕ್ಷಕರೇ, ಸೋಮನಾಥವನ್ನು ಒಡೆಯುವುದು ಅಂದರೆ ಕೇವಲ ಕಟ್ಟಡವನ್ನು ಕೆಡವುವುದಷ್ಟೇ ಅಲ್ಲ, ಅದು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸೋದು. 17 ಬಾರಿ ಧ್ವಂಸಗೊಂಡ್ರು 18ನೇ ಬಾರಿ ಎದ್ದು ನಿಲ್ಲುವ ಧೈರ್ಯ ನಮಗಿದೆ. ದಾಳಿಯಾದ 1000 ವರ್ಷಗಳ ಬಳಿಕ ಮತ್ತೆ ಸೋಮನಾಥ ದೇಗುಲ ಕಂಗೊಳಿಸ್ತಾಲೇ ಇದೆ. ಮೋದಿಜಿಯ ಇಡೀ ಲೇಖನದ ಸ್ವಾರಸ್ಯವೇ ಇದಾಗಿತ್ತು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.